ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮನೆ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಹಾಗೆ ಈ ಮನೆ ಮೂಡ ಅಪ್ರೂವ್ಡ್ ಆಗಿದೆ. ಯಾವುದೇ ಥರ ಗಾಳಿ ಬೆಳಕಿಗೆ ಈ ಮನೆಗೆ ಏನೂ ತೊಂದರೆ ಇಲ್ಲ. ಇದು ಕಂಪ್ಲೀಟ್ ಟೀಕ್ ವುಡ್ಡಿಂದ ಮಾಡಿದ್ದಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಈ ಮನೆಗೆ ಕೋಟ್ ಮಾಡ್ತಾರ ಪ್ರೈಸ್ ಬಂದು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮಗೋಸ್ಕರ JP ನಗರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಮನೆ ತಗೊಂಡ್ಬಂದಿದ್ದೀವಿ. 30-40 ಅಲ್ಲ, 30/47 ಮನೆ ಹೇಗಿದೆ ತೋರಿಸ್ತೀನಿ ಬನ್ನಿ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮನೆ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದ್ರೆ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಹಾಗೆ ಈ ಮನೆ ಮೂಡ ಅಪ್ರೂವ್ಡ್ ಆಗಿದೆ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು, ಒಂದು ದೊಡ್ಡ ಗೇಟ್ ಕೊಟ್ಟಿದ್ದಾರೆ. MS ಸ್ಟೀಲ್ಸ್ ಇಂದ ಆಗಿದೆ. ಆಂಟಿ ಸ್ಕಿಡ್ ಟೇಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಸ್ಟೆಪ್ಸ್ ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಹಾಗೆ ಗ್ಯಾಸ್ ಪಾಯಿಂಟ್ ಕೂಡ ಇದೆ. ನಾನು ಹಾಗೆ ಹೇಳ್ದಾಗೇನೆ ಒಳಗಡೆ ಒಂದು ಕಾರ್ ನಿಲ್ಸ್ಕೋಬಹುದು, ಹಾಗೆ 2 ಗಾಡಿ ಕೂಡ ನಿಲ್ಸ್ಕೋಬಹುದು, ಅಷ್ಟು ಸ್ಪೇಸ್ ಇದೆ. ಒಳಗಡೆ ಬಂದ್ರೆ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಆಗಿದೆ. ಇಲ್ಲೇ ಒಂದು ಕ್ಯೂಟ್ ಆಗಿರೋ ಗಣೇಶ ಕೂಡ ಕೊಟ್ಟಿದ್ದಾರೆ. ಇನ್ ಫಿಟ್ಟಿಂಗ್ಸ್ ಎಲ್ಲ ಯುರೋಪೋ ಫಿಟ್ಟಿಂಗ್ಸ್ ಆಗಿದೆ. ಒಳಗಡೆ ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಒಂದು ಬ್ಯೂಟಿಫುಲ್ ಆಗಿರೋ ಆರ್ಚ್ ಕೊಟ್ಟಿದ್ದಾರೆ. ಹಾಗೆ ಹಾಲ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ 7 ಫೀಟ್ ವಿಂಡೋ ಕೊಟ್ಟಿದ್ದಾರೆ. ಇದು ನೀಮ್ ವುಡ್ ಇಂದ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. 60 ಇಂಚಸ್ TV ಹಾಕೋಬಹುದು. ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಇಲ್ಲಿ ಗುಡ್ ಲುಕ್ಗೋಸ್ಕರ ಒಂದು ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಹಾಗೆ ಫ್ಯಾನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಒಳಗಡೆ ತೋರಿಸ್ತೀವಿ. ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡೋಣ ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ರೈಟ್ ಸೈಡ್ಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಸ್ಲೈಡಿಂಗ್ ಕಬೋರ್ಡ್ ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಯಾವುದೇ ಥರ ಗಾಳಿ ಬೆಳಕಿಗೆ ಈ ಮನೆಗೆ ಏನೂ ತೊಂದರೆ ಇಲ್ಲ. ಹಾಗೆ ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ನ ಹಾಕೋಬಹುದು. ಪಕ್ಕದಲ್ಲಿ 2 ಅಡಿ ಸ್ಪೇಸ್ ಕೂಡ ಇದೆ. ಆರಾಮಾಗಿ ಓಡಾಡ್ಬೋದು. ನೀವು ಇಲ್ಲಿ ದೇವ್ರ ಮನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಕಂಪ್ಲೀಟ್ ಟೀಕ್ ವುಡ್ ಇಂದ ಮಾಡಿದ್ದಾರೆ. ಇನ್ನು ಡೋರ್ ಟಫನ್ ಗ್ಲಾಸ್ ಹಾಗೆ ಟೀಕ್ನ ಬಳಸಿದ್ದಾರೆ. ಒಳಗಡೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಸ್ಪೇಷಿಯಸ್ ಕೂಡ ಇದೆ. ಇನ್ನು ಈ ಮನೆಯ ಎಲ್ಲಾ ಸ್ವಿಚಸ್ ಕೂಡ GM ಸ್ವಿಚಸ್ ಇಂದ ಆಗಿದೆ. ಹಾಗೆ V-ಗಾರ್ಡ್ ವೈರ್ಸ್ ನ ಬಳಸಿದ್ದಾರೆ. ಇದು ಈ ಮನೆಯ ಡೈನಿಂಗ್ ಏರಿಯಾ. ಇಲ್ಲಿ ಆರಾಮಾಗಿ ಟೇಬಲ್ ಹಾಕಿ 6 ಜನ ಕುತ್ಕೊಂಡು ಊಟ ಮಾಡ್ಬೋದು. ಕಿಚನ್ ಹೇಗಿದೆ ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ಬೋದು ಈ ಮನೆಯ ಮಾಡ್ಯುಲರ್ ಕಿಚನ್. ಎಲ್ಲ ಕೂಡ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಚಿಮ್ನಿ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ರಿಡ್ಜ್ ಕೂಡ ನೀವು ಇಟ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ಅಕ್ವಾಗಾರ್ಡ್ ಫಿಟ್ ಮಾಡಿಸ್ಕೋಬೋದು. ಸ್ವಿಚಸ್ ಎಲ್ಲ ಇಲ್ಲೇ ಹತ್ರದಲ್ಲಿದೆ. ಹಾಗೆ ಮೇಲ್ಗಡೆ ನೋಡ್ಬೋದು ಕಂಪ್ಲೀಟ್ ಸುತ್ತ ಕಬೋರ್ಡ್ ಕೊಟ್ಟಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿದೆ. ಇದು ಕೂಡ ಸೇಮ್ ರೈಟ್ ಸೈಡಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ನೀವು ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಆ್ಯಂಡ್ ಇದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರ್ತದೆ ಈ ಮನೆಗೆ. ಬನ್ನಿ ಹೊರಗಡೆ ಹೋಗಿ. ಇದು ಈ ಮನೆಯ ಕಾಮನ್ ವಾಶ್ರೂಮ್ ಆಗಿದೆ. ನೀವು ನೋಡ್ಬೋದು ಎಲ್ಲ ಫಿಟ್ಟಿಂಗ್ಸು ಕೂಡ ವನಿಡಾ ವಿವೋ ಇಂದ ಆಗಿದೆ. ಹಾಗೆ ಮೇಲ್ಗಡೆ ಒಂದು ಗೀಸರ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಯುಟಿಲಿಟಿ. ಕೆಳಗಡೆ ನೋಡ್ಬೋದು ಸಂಪ್ ಇದೆ. ಹಾಗೆ ಆಟೋಮೆಟಿಕ್ ಮೋಟರ್ ಇದೆ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು 8000 ಲೀಟರ್ಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ಗೋಸ್ಕರ ಮೇಲ್ಗಡೆ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಟೆರೆಸ್ ಮೇಲೆ ಹೋಗ್ಬೇಕಾದ್ರೆ ನೀವು ನೋಡ್ಬೋದು ಕೆಳಗಡೆ ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿದ್ದಾರೆ. ಹಾಗೆ ಇದೆಲ್ಲ MS ಸ್ಟೀಲ್ಸ್ ಇಂದ ಮಾಡಿದ್ದಾರೆ. ಮೇಲ್ಗಡೆ ಹೇಗಿದೆ ನೋಡೋಣ ಬನ್ನಿ. ಟೆರೆಸ್ ಮೇಲೆ ಬರ್ತಿದ್ದಾಗೆ ನೀವು ನೋಡ್ಬೋದು ಕಂಪ್ಲೀಟ್ ಟೆರೆಸ್ನ ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. 750 ಲೀಟರ್ಸ್ ಕೆಪಾಸಿಟಿ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ಹಾರಕ್ಕೆ ಇಲ್ಲೇ ಒಂದು ಕಲ್ಲು ಕೂಡ ಕೊಟ್ಟಿದ್ದಾರೆ. ಹಾಗೆ ಬಟ್ಟೆ ಹಾರಕ್ಕೆ 2 ಟೀ ಸ್ಟ್ಯಾಂಡ್ ಕೂಡ ಇಲ್ಲೇ ಇದೆ. ಇನ್ನು ಈ ಮನೆಯ ಇಮ್ಯುನಿಟಿ ವಿಚಾರಕ್ಕೆ ಬಂತು ಅಂತಂದರೆ ಸ್ಕೂಲ್ ಕಾಲೇಜೆಲ್ಲ ತುಂಬ ಹತ್ರದಲ್ಲೇ ಇದೆ. ಕಾಮಾಕ್ಷಿ ಹಾಸ್ಪಿಟಲ್ ಆಗಿರ್ಬೋದು, ಹಾಗೆ SVEI ಸ್ಕೂಲ್ ಆಗಿರ್ಬೋದು ಇಲ್ಲೇ ಪಕ್ಕದಲ್ಲಿದೆ. ಇನ್ನು ಬಸ್ ಆಟೋ ಅಂತ ನೋಡೋದಾಯ್ತು ಅಂತಂದ್ರೆ ತುಂಬಾ ಹತ್ತಿರದಲ್ಲೇ ಸಿಗುತ್ತೆ. ಇನ್ನು ಮನೆಗೆ ಯಾವುದೇ ತರ ಸಾಮಾನು ಬೇಕು ಅಂತಂದ್ರು, ಗ್ರೋಸರೀಸ್ ಬೇಕು ಅಂತಂದ್ರು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗಿ ತಗೊಂಡ್ ಬರ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ಸೌತ್ ಫೇಸಿಂಗ್ ಸೈಟ್ ಆಗಿದೆ, ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಆಗಿದೆ. ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂತು ಅಂತಂದ್ರೆ ಮನೆಗೆ 14 ಪಿಲ್ಲರ್ಸ್ ನ ಬಳಸಿದ್ದಾರೆ. ಸಿಮೆಂಟ್ ಅಂತ ನೋಡಿದ್ರೆ ಜುವಾರಿ ಹಾಗೆ ಅಲ್ಟ್ರಾಟೆಕ್ ನ ಬಳಸಿದ್ದಾರೆ. ಇನ್ನು ಮನೆಗೆ ಕಂಪ್ಲೀಟ್ ಆಗಿ V-ಗಾರ್ಡ್ ವೈರ್ಸ್ ಹಾಗೆ GM ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ. ಇದು
90% ವರೆಗೂ ಲೋನ್ ಆಗುತ್ತೆ, ಅದು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಈ ಮನೆ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ರಾಮಸ್ವಾಮಿ ಸರ್ಕಲ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ, ನೀವು ಅಲ್ಲಿ ಬಂದು ಕೂಡ ಬುಕ್ಕಿಂಗ್ಸ್ನ ಮಾಡ್ಕೋಬಹುದು. ಇದೇ ತರ ಬ್ಯೂಟಿಫುಲ್ ಆಗಿರೋ ಮನೆಗಳ ಜೊತೆ ಬರ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.